ನೀವು 2024ರಲ್ಲಿ ಎಕನಾಮಿಕ್ಸ್ ನಲ್ಲಿ 100ಕ್ಕೆ 100 ಅಂಕ ಗಳಿಸಬೇಕು ಅನ್ನುವಂತಹ ಗುರಿಯನ್ನು ಇಟ್ಕೊಂಡಿದ್ರೆ ಸೊ ನೀವು ಅಬ್ಸಲ್ಯೂಟ್ಲಿ ಸರಿಯಾಗಿರುವಂತಹ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದೀರಾ. ವೆಲ್ಕಮ್ ಟು ಮೊಹಮ್ಮದ್ ಹುಸೇನ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮೊಹಮ್ಮದ್ ಹುಸೇನ್ ನಾಯ್ಕರ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಮೊದಲು ಎಕನಾಮಿಕ್ಸ್ ನಲ್ಲಿ 6 ಅಧ್ಯಾಯ ಓದಿ ಯಾವ ರೀತಿ 100ಕ್ಕೆ 100 ಅಂಕ ಗಳಿಸಬೇಕು ಅದನ್ನ ಹೇಳಿಕೆ ಹೋಗ್ತಾ ಇದ್ದೀನಿ. ಅಂಡ್ ನಂಬರ್ 2, ನಾನು ಪ್ರಿಪೇರ್ ಮಾಡಿರುವಂತಹ ದ ಬೆಸ್ಟ್ ಹ್ಯಾಂಡ್ ರಿಟನ್ ನೋಟ್ಸ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಆ ನೋಟ್ಸ್ ಅನ್ನ ನಿಮ್ಮ ಈ ಟಾರ್ಗೆಟ್ ಅನ್ನ ಸಾಧಿಸಲಿಕ್ಕೆ ಯಾವ ರೀತಿ ಆ ನೋಟ್ಸ್ ಅನ್ನ ಯೂಸ್ ಮಾಡ್ಕೋಬೇಕು ಅದನ್ನ ಹೇಳಿಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್. ಸೊ ನಿಮ್ಮಲ್ಲಿ ನನಗೆ 100ಕ್ಕೆ 100 ಬೇಕೇ ಬೇಕು ಸರ್ ಅನ್ನೋರು, ಅದಕ್ಕಿಂತ ಕಡಿಮೆ ಬಂದು ನಾನು ಒಪ್ಕೊಳ್ಳೋದಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳು ಕಾಮೆಂಟ್ ನಲ್ಲಿ ಟೈಪ್ ಮಾಡಿ ಐ ವಿಲ್ ಸ್ಕೋರ್ 100 ಇನ್ ಎಕನಾಮಿಕ್ಸ್ ಇನ್ 2024 ಅಂತ ಜಸ್ಟ್ ಟೈಪ್ ಮಾಡಿ. ಸೊ ಇದರಿಂದ ಏನಾಗ್ಲಿದೆ ಅಂದ್ರೆ ನೀವು ಪಬ್ಲಿಕ್ ನ ಮುಂದೆ ಜಸ್ಟ್ ನಿಮ್ಮ ಗೋಲ್ ಅನ್ನ ರಿವೀಲ್ ಮಾಡ್ತಾ ಇದ್ದೀರಾ, ಡಿಕ್ಲೇರ್ ಮಾಡ್ತಾ ಇದ್ದೀರಾ. ಸೊ ಈಗ ನಿಮ್ಮ ಗೋಲ್ ಒಂದು ಚಾಲೆಂಜ್ ನಲ್ಲಿ ಕನ್ವರ್ಟ್ ಆಗುತ್ತೆ. ಯಾವಾಗ ಅದು ಒಂದು ಚಾಲೆಂಜ್ ಆಗಿ ಪರಿವರ್ತನೆ ಆಗುತ್ತೋ ಸೊ ಆವಾಗ ವಿದ್ಯಾರ್ಥಿಗಳು ಅದನ್ನ ಸಾಧಿಸಲಿಕ್ಕೆ ರೆಡಿ ಆಗ್ತಾರೆ. ಅದಕ್ಕೆ ಎಷ್ಟು ಟೈಮ್ ಬೇಕೋ, ಎಷ್ಟು ಎಫರ್ಟ್ ಬೇಕೋ ಅಷ್ಟು ಟೈಮ್ ಅಂಡ್ ಎಫರ್ಟ್ ಕೊಡ್ಲಿಕ್ಕೆ ರೆಡಿ ಆಗ್ತಾರೆ. ಸೊ ಈ ರೀತಿ ನೀವು ಪಬ್ಲಿಕ್ಲಿ ನಿಮ್ಮ ಗೋಲ್ ಡಿಕ್ಲೇರ್ ಮಾಡೋದ್ರಿಂದ ಸೊ ಅದನ್ನು ನೀವು ಸಾಧಿಸುವಂತಹ ಪಾಸಿಬಿಲಿಟಿ ಹೆಚ್ಚಿರುತ್ತೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಮೊದಲು ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನು ಡಿಸ್ಕಸ್ ಮಾಡ್ತೀನಿ. ಎಸ್, ನನಗೆ ಗೊತ್ತಿದೆ ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ 90% ಸ್ಟೂಡೆಂಟ್ಸ್ಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಿರುತ್ತೆ. ಆದರೂ ಕೂಡ ಕೆಲವು ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಿರೋದಿಲ್ಲ. ಅವ್ರು ಯಾವಾಗ ಚೆಕ್ ಮಾಡ್ತಾರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂದ್ರೆ ಎಕ್ಸಾಮ್ನ 7 ದಿನ ಮುಂಚಿತವಾಗಿ, ಎಕ್ಸಾಮ್ 7 ದಿನ ಇದೆ ಅಂದ್ರೆ 4 ದಿನ ಇದೆ ಅಂದ್ರೆ ಅವಾಗ ಹೋಗಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೆಕ್ ಮಾಡ್ತಾರೆ. ಸೊ ಒಂದ್ಸಲ ನಾನು ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಳಿ ನಂತರ ಯಾವ ರೀತಿ 6 ಅಧ್ಯಾಯ ಓದಬೇಕು, ಯಾವ 6 ಅಧ್ಯಾಯ ಓದಬೇಕು ಅಂತ ಹೇಳಿದ್ರೆ ನಿಮಗೆ ನಾನು ಹೇಳ್ತಾ ಇರೋದು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಪ್ಲಸ್ ನಿಮ್ಮ ಗೋಲ್ ಕೂಡ ಈಸಿಯಾಗಿ ಅಚೀವ್ ಆಗುತ್ತೆ. ಸೊ ಬನ್ನಿ ಹಾಗಾದ್ರೆ ಮೊದಲು ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನ ನೋಡೋಣ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡಿ. ಸೊ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ 21 ಮಾರ್ಕ್ ಕ್ವಶನ್ಸ್ ನಿಮಗೆ ಇವೆ. 21 ಮಾರ್ಕ್ ಕ್ವಶನ್ಸ್ 1 ಇಂಟು 20 ಎಷ್ಟಾಯಿತು? 20 ಮಾರ್ಕ್ಸ್ ಇಲ್ಲಿ ನಿಮ್ದು ಬಂತು. ಇದರಲ್ಲಿ 5 ಫಿಲ್ ಇನ್ ದ ಬ್ಲಾಂಕ್ಸ್, 5 MCQ, 5 ಮ್ಯಾಚ್ ದ ಫಾಲೋವಿಂಗ್, 5 1 ಮಾರ್ಕ್ ಕ್ವಶನ್ಸ್ ಇವೆ. ಸೊ ಇದು ಡೇಂಜರಸ್ ಸೆಕ್ಷನ್ ಅಂತ ಹೇಳ್ಬಹುದು. ಯಾಕೆ ಡೇಂಜರಸ್ ಸೆಕ್ಷನ್ ಅಂದ್ರೆ ಸೊ ಇಲ್ಲಿ ನಿಮಗೆ ಒಂದು ಪ್ರಶ್ನೆಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಕೂಡ ನಿಮ್ದು 1 ಅಂಕ ಹೋಯಿತು. ನಿಮ್ಮ 100 ಏನು ಗುರಿ ಇದೆಯಲ್ಲ 100 ಸ್ಕೋರ್ ಮಾಡುವಂತ ಗುರಿ ಅದು ಅಚೀವ್ ಆಗದೆ ಇರಬಹುದು. ಸೊ ಇಲ್ಲಿ ಬಿ ಕೇರ್ಫುಲ್ ಆಗಿರಿ. ಸೊ 1 ಅಂಕದ ಕ್ವಶನ್, 1 ಮಾರ್ಕ್ ಕ್ವಶನ್ಸ್ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಯಾವುದೇ ಎಕ್ಸ್ಟ್ರಾ ಕ್ವಶನ್ಸ್ ನಿಮಗೆ ಇರೋದಿಲ್ಲ. ಅಂಡ್ ದೆನ್ ಬರುತ್ತೆ 2 ಮಾರ್ಕ್ಸ್ ಕ್ವಶನ್ಸ್. 2 ಮಾರ್ಕ್ಸ್ ಕ್ವಶನ್ಸ್ ನಲ್ಲಿ ನೋಡಿ ನಿಮ್ಗೆ ಟೋಟಲಿ 10 ಕ್ವಶನ್ಸ್ ಕೊಡಲಾಗುತ್ತೆ. 10ರಲ್ಲಿ ನೀವು ಎಷ್ಟನ್ನ ಅಟೆಂಪ್ಟ್ ಮಾಡಬೇಕು? 6 ಕ್ವಶನ್ಸ್ ನೀವು ಕಂಪಲ್ಸರಿ ಆಗಿ ಅಟೆಂಪ್ಟ್ ಮಾಡಬೇಕು. ಸೊ ಇಲ್ಲಿ ನಿಮ್ದು 12 ಮಾರ್ಕ್ಸ್ ಬಂತು. ದೆನ್ 4 ಮಾರ್ಕ್ಸ್ ಕ್ವಶನ್ಸ್ ಗೆ ಬಂದಾಗ 4 ಮಾರ್ಕ್ ಕ್ವಶನ್ಸ್ ನಲ್ಲಿ ನಿಮ್ಗೆ ಇರುತ್ತೆ 9 ಕ್ವಶನ್ಸ್. ಔಟ್ ಆಫ್ 9 ನೀವು 5 ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡಲೇಬೇಕು. ಸೊ 4 ಇಂಟು 5 ಎಷ್ಟಾಯ್ತು? 20. ಅಂಡ್ ದೆನ್ ಕಮ್ಸ್ 6 ಮಾರ್ಕ್ ಕ್ವಶನ್ಸ್. 6 ಮಾರ್ಕ್ ಕ್ವಶನ್ಸ್ ಬಂದಾಗ ಇಲ್ಲಿ ನಿಮಗೆ 5 ಕ್ವಶನ್ಸ್ ಇರುತ್ತೆ. ಔಟ್ ಆಫ್ 5 ಮಿನಿಮಮ್ 3 ನೀವು ಅಟೆಂಪ್ಟ್ ಮಾಡಲೇಬೇಕು. 6 ಇಂಟು 3 18. ಅಂಡ್ ದೆನ್ ವಿ ಹ್ಯಾವ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್. ಸೊ ವಿ ಹ್ಯಾವ್ 3 ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್. ಔಟ್ ಆಫ್ 3 ಮಿನಿಮಮ್ 2 ನೀವು ಅಟೆಂಪ್ಟ್ ಮಾಡಲೇಬೇಕು. ಸೊ 5 ಇಂಟು 2 ಎಷ್ಟಾಯ್ತು? 10. ಸೊ ಟೋಟಲಿ ಎಷ್ಟಾಯ್ತು ನೋಡಿ, ಸಮ್ ಅಪ್ ಮಾಡಿ. ಟೋಟಲಿ ಇದು ಆಗುತ್ತೆ 80. 12 ಪ್ಲಸ್ 18 30, 30 ಪ್ಲಸ್ 20 50, 50 ಪ್ಲಸ್ 10 60, 60 ಪ್ಲಸ್ 20 80 ಮಾರ್ಕ್ಸ್. ಸೊ ಉಳಿದಿರುವಂತಹ 20 ಮಾರ್ಕ್ಸ್ ಅದು ನಿಮಗೆ ಗೊತ್ತೇ ಇದೆ, ಅದು ನಿಮ್ಮ ಮತ್ತು ನಿಮ್ಮ ಎಕನಾಮಿಕ್ಸ್ ಟೀಚರ್ ಅಥವಾ ಸರ್ನ ಕೈಲಿದೆ. ಸೊ ಒಂದ್ಸಲ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಮ ಏನು ಇಂಟರ್ನಲ್ ಮಾರ್ಕ್ಸ್ ಸಬ್ಮಿಟ್ ಆಗುತ್ತಲ್ಲ ಸೊ ಅದನ್ನ ಅವರು ಡಿಸ್ಟ್ರಿಕ್ಟ್ ಅಥಾರಿಟಿಗೆ ಅಥವಾ PU ಬೋರ್ಡ್ನವ್ರಿಗೆ ಫಾರ್ವರ್ಡ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮಗೆ 20 ಔಟ್ ಆಫ್ 20 ಕೊಡಲಾಗಿದೆ ಅಂತ ಹೇಳಿ. ಸೊ ಅಲ್ಲಿ ಏನಾದರೂ ನೀವು ಮಾರ್ಕ್ಸ್ ಕಳ್ಕೊಂಡ್ರೆ ಸೊ ನಿಮ್ಮ 100 ಸ್ಕೋರ್ ಮಾಡುವಂತಹ ಗುರಿ ಅಚೀವ್ ಆಗದೆ ಇರಬಹುದು. ಸೊ ಅದು ನನ್ನ ಕೈಯಲ್ಲಿ ಇಲ್ಲ. ಬಟ್ ಈ ಒಂದು 80 ಮಾರ್ಕ್ಸ್ ಅನ್ನ ಯಾವ ರೀತಿ ಪಡ್ಕೋಬೇಕು ಅದು ನಾನು ನಿಮಗೆ ಹೇಳ್ಬಹುದು. ಸೊ ಈಗ ನಿಮ್ಮಲ್ಲಿ ಬಹಳಷ್ಟು ಜನ ಯೋಚಿಸ್ತಾ ಇರ್ಬೋದು, ಸೊ ನೀವು ಹೇಳ್ತಾ ಇರುವಂತಹ ಸ್ಟ್ರಾಟಜಿನ ನಾವು ಯಾಕೆ ಫಾಲೋ ಮಾಡಬೇಕು? ವೆರಿ ಗುಡ್ ಕ್ವಶನ್, ಸರಿಯಾದಂತಹ ಪ್ರಶ್ನೆ. ಸೊ ನಂಬರ್ 1 ನೋಡಿ, ನಾನು ಸೆಕೆಂಡ್ PUC ಎಕನಾಮಿಕ್ಸ್ ನಲ್ಲಿ ಔಟ್ ಆಫ್ 100 99 ಸ್ಕೋರ್ ಅನ್ನ ಮಾಡಿದ್ದೀನಿ. ಸೊ ನಂದು ಕೂಡ 100 ಸ್ಕೋರ್ ಮಾಡಬೇಕು ಅನ್ನುವಂಥ ಗೋಲ್ ಇತ್ತು. ಬಟ್ 1 ಮಾರ್ಕ್ಸ್ ಸಿಗಲಿಲ್ಲ. ವೆರಿ ಕ್ಲೋಸ್, ನನ್ನ ಗುರಿಗೆ ನಾನು ಬಹಳ ಹತ್ತಿರ ಬಂದಿದ್ದೆ. ಅಂಡ್ ನಂಬರ್ 2,
2022 ಆ್ಯಂಡ್ 2023 ನಾನು ಹೇಳಿರುವಂಥ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ ನೂರಾರು ವಿದ್ಯಾರ್ಥಿಗಳು ಎಕನಾಮಿಕ್ಸ್ನಲ್ಲಿ 100/100 ಸ್ಕೋರ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಜಸ್ಟ್ ನಾನು 40-50 ತಗೊಂಡು ಪಾಸ್ ಆಗ್ತೀನಿ ಸರ್, ಅದಕ್ಕಿಂತ ಹೆಚ್ಚು ಆಗೋದಿಲ್ಲ ಅನ್ನುವಂತಹ ವಿದ್ಯಾರ್ಥಿಗಳು ನಾನು ತೋರಿಸಿರುವಂಥ ಸ್ಟ್ರಾಟಜಿ ಫಾಲೋ ಮಾಡಿ 90+ ಸ್ಕೋರ್ ಮಾಡಿದ್ದಾರೆ, ಸಾವಿರಾರು ವಿದ್ಯಾರ್ಥಿಗಳು. ಸೊ ಅವ್ರು ಮಾಡ್ಬೋದಂದರೆ ನೀವು ಕೂಡ ಮಾಡ್ಬೋದು. ನಿಜ ಹೇಳಬೇಕಂದ್ರೆ ಎಕನಾಮಿಕ್ಸ್ ಅಷ್ಟು ಈಸಿ ಸಬ್ಜೆಕ್ಟ್ ಯಾವುದೂ ಇಲ್ಲ ಸೆಕೆಂಡ್ PUC ಅಲ್ಲಿ. ಸೊ ಅಷ್ಟು ಈಸಿ ಸಬ್ಜೆಕ್ಟ್ ಇದೆ. ಅತ್ಯಂತ ಕಡಿಮೆ ಚಾಪ್ಟರ್ಸ್ ಓದಿ ನೀವು ಅತ್ಯಂತ ಹೆಚ್ಚು ಸ್ಕೋರ್ ಈ ಒಂದು ಸಬ್ಜೆಕ್ಟ್ನಲ್ಲಿ ಮಾಡ್ಬೋದು. ಸೊ ಇದು ನಿಮಗೆ ಗೊತ್ತಾಯಿತು ಕ್ವಶನ್ ಪೇಪರ್ ಪ್ಯಾಟರ್ನ್. ಸೊ ಬನ್ನಿ ಈಗ ನೋಡೋಣ ಯಾವ ಚಾಪ್ಟರ್ಸ್ ಓದಬೇಕು, ಯಾವ ರೀತಿ ಓದ್ಬೇಕು ಅನ್ನೋದನ್ನ. ಸೊ ಈಗ ನಾವು ಎಕನಾಮಿಕ್ಸ್ ನಲ್ಲಿ 100ಕ್ಕೆ 100 ಅಂಕ ಗಳಿಸಲಿಕ್ಕೆ ಯಾವ ಅಧ್ಯಾಯಗಳನ್ನ ಓದಬೇಕು ಅದನ್ನ ನೋಡೋಣ. ಸೊ ಇಲ್ಲಿ ನೀವು ಬೋರ್ಡ್ ಮೇಲೆ ನೋಡಬಹುದು, ನಾನು ಬಹಳ ನೀಟಾಗಿ ಬರೆದಿದ್ದೀನಿ. ಸೊ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ನಿಮಗೆ 5 ಚಾಪ್ಟರ್ಸ್ ಇವೆ. 2023-22 ಅಲ್ಲಿ 6 ಚಾಪ್ಟರ್ಸ್ ಇದ್ದು 6 ಚಾಪ್ಟರ್ಸ್ ಅನ್ನ ಓದಬೇಕಾಗಿತ್ತು ಸ್ಟೂಡೆಂಟ್ಸ್. ಈ ಬಾರಿ 1 ಚಾಪ್ಟರ್ನ ರಿಮೂವ್ ಮಾಡಲಾಗಿದೆ, ಅದನ್ನು ತೆಗೆದು ಹಾಕಲಾಗಿದೆ. ಸೊ ಸಿಲೆಬಸ್ ಕಡಿಮೆ ಆಗಿದೆ. ಸೊ ಮೈಕ್ರೋ ಎಕನಾಮಿಕ್ಸ್ನಲ್ಲಿ 5 ಚಾಪ್ಟರ್ಸ್ ಇವೆ. ಸೊ ಆ 5 ಚಾಪ್ಟರ್ಸನ್ನು ನೀವು ಓದಬೇಕಾಗುತ್ತೆ. ಸೊ ನಾವು ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ನೋಡಿದ್ವಿ, 4 ಅಂಕದ ಎಷ್ಟು ಪ್ರಶ್ನೆಗಳು ಇರುತ್ತೆ? 9 ಇರುತ್ತೆ. 9ರಲ್ಲಿ 5 ಪ್ರಶ್ನೆಗಳಿಗೆ ನಾವು ಆನ್ಸರ್ ಬರೀಲೇಬೇಕು. ಸೊ ಹಾಗಾದರೆ ಇಲ್ಲಿ ನೋಡಿ, ಮೈಕ್ರೋ ಎಕನಾಮಿಕ್ಸ್ನ ಪರಿಚಯ ಅನ್ನುವಂಥ ಅಧ್ಯಾಯದಿಂದ 4 ಅಂಕದ 1 ಪ್ರಶ್ನೆ ಬರುತ್ತೆ. ಆ್ಯಂಡ್ ಅನುಭೋಗಿ ವರ್ತನೆ ಈ ಅಧ್ಯಾಯದಿಂದ 4 ಅಂಕದ 1 ಪ್ರಶ್ನೆ ಬರುತ್ತೆ. ಎಷ್ಟಾಯಿತು? 2. ಆ್ಯಂಡ್ ಉತ್ಪನ್ನ ಮತ್ತು ವೆಚ್ಚಗಳು ಈ ಅಧ್ಯಾಯದಿಂದ 1 ಪ್ರಶ್ನೆ ಬರುತ್ತೆ. ಎಷ್ಟಾಯಿತು? 3. ಆ್ಯಂಡ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಸಿದ್ಧಾಂತ ಈ ಒಂದು ಅಧ್ಯಾಯದಿಂದ ಯಾವುದೇ 4 ಅಂಕದ ಪ್ರಶ್ನೆ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಡ್ಯಾಶ್ ಇಡಲಾಗಿದೆ. ಆ್ಯಂಡ್ ಮಾರುಕಟ್ಟೆ ಸಮತೋಲನ ಅನ್ನುವಂಥ ಅಧ್ಯಾಯ ಈ ಅಧ್ಯಾಯದಿಂದ 5 ಅಂಕದ 1 ಪ್ರಶ್ನೆ ಬರುತ್ತೆ. ಸೊ 1, 2, 3, 4 ಆಯಿತು. ಇನ್ನು ಎಷ್ಟು ಬೇಕು? 1 ಬೇಕು. ಸೊ ಆ ಒಂದು ಪ್ರಶ್ನೆಗಾಗಿ ನಾವು ಮ್ಯಾಕ್ರೋ ಎಕನಾಮಿಕ್ಸನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ನಾನಿಲ್ಲಿ ರಾಷ್ಟ್ರೀಯ ವರಮಾನ ಅನ್ನುವಂತಹ ಅಧ್ಯಾಯವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ರಾಷ್ಟ್ರೀಯ ವರಮಾನದಲ್ಲಿ 4 ಅಂಕದ 1 ಪ್ರಶ್ನೆ ಬರುತ್ತೆ. ಟೋಟಲ್ ಎಷ್ಟಾಯಿತು? 1, 2, 3, 4, 5. ಸೊ ನಮಗೆ ಎಷ್ಟು ಬೇಕು? 5 ಪ್ರಶ್ನೆಯನ್ನು ಆನ್ಸರ್ ಮಾಡಲಿಕ್ಕೆ ನಾವು ಎಷ್ಟು ಅಧ್ಯಾಯ ಓದಬೇಕು? 6 ಅಧ್ಯಾಯವನ್ನು ಓದಬೇಕು. ಇಲ್ಲಿ ಹಣ ಮತ್ತು ಬ್ಯಾಂಕಿಂಗ್ ಅನ್ನುವಂಥ ಚಾಪ್ಟರ್ ಕೂಡ ನಾನು ಬರೆದಿದ್ದೀನಿ. ಸೊ ಇಲ್ಲಿ ಇದನ್ನು ಯಾಕೆ ಬರೆದಿದ್ದೀನಿ ಅನ್ನೋದು ನಾನು ನಿಮಗೆ ನಂತರ ಹೇಳ್ತೀನಿ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಓನ್ಲಿ ನೀವು 6 ಚಾಪ್ಟರ್ಸನ್ನು ಓದಬೇಕು. 6 ಚಾಪ್ಟರ್ಸ್ ಓದಿದ್ರೆ 4 ಅಂಕದಲ್ಲಿ 5 ಪ್ರಶ್ನೆಗಳಿಗೆ ಉತ್ತರ ನೀವು ಸುಲಭವಾಗಿ ಬರೀಬಹುದು. ಸೊ ಹಾಗಾದರೆ ಬನ್ನಿ 6 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಸೊ ಇದು ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ. ಕೊನೆಯಲ್ಲಿ ಬಹಳ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ನೀವು ಇದನ್ನು ಶೇರ್ ಮಾಡ್ಬೋದು. ಸೊ 6 ಅಂಕದ ಪ್ರಶ್ನೆಗಳಿಗೆ ಬಂದಾಗ, ಸೊ 6 ಅಂಕದ ಪ್ರಶ್ನೆ ಅನುಭೋಗಿಯ ವರ್ತನೆ ಈ ಅಧ್ಯಾಯದಿಂದ 1 ಪ್ರಶ್ನೆ ಬರುತ್ತೆ. ನಾವೆಷ್ಟು ಬರೀಬೇಕು? 5ರಲ್ಲಿ 3 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ನಂತರ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಸಿದ್ಧಾಂತ ಈ ಒಂದು ಅಧ್ಯಾಯದಿಂದ 1 ಪ್ರಶ್ನೆ ಬರುತ್ತೆ. 2 ಆಯಿತು. ಇನ್ನೂ 1 ಬೇಕು. ಇನ್ನೂ 1 ನಮಗೆ ಸಿಗುತ್ತೆ ರಾಷ್ಟ್ರೀಯ ವರಮಾನದಲ್ಲಿ ಈ ಅಧ್ಯಾಯದಿಂದ 6 ಅಂಕದ 1 ಪ್ರಶ್ನೆ ಬರುತ್ತೆ. ಟೋಟಲ್ ಎಷ್ಟಾಯಿತು? 3. 5ರಲ್ಲಿ ಎಷ್ಟಕ್ಕೆ ಉತ್ತರ ಬರೀಬೇಕು? 3ಕ್ಕೆ. ಸೊ 3 ಪ್ರಶ್ನೆಗಳಿಗೆ ಉತ್ತರ ಬರೀಲಿಕ್ಕೆ ನಾವು 6 ಚಾಪ್ಟರ್ಸನ್ನು ಓದಬೇಕು. ಫೈನ್. ಸೊ ನೆಕ್ಸ್ಟ್ ಬರೋಣ 5 ಅಂಕದ ಪ್ರಶ್ನೆಗಳು. ಇದಕ್ಕೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಒಂದು 10 to 15 ಕ್ವಶನ್ಸ್ ಇವೆ. ಐ ಥಿಂಕ್ 10 ಕ್ವಶನ್ಸ್ ಇವೆ. ಆ 10 ಕ್ವಶನ್ಸ್ನಲ್ಲಿ ಯಾವುದಾದ್ರೂ 3 ಕೇಳ್ತಾರೆ. ಸೊ ಆ 3ರಲ್ಲಿ ಯಾವುದಾದ್ರೂ 2ಕ್ಕೆ ಉತ್ತರವನ್ನು ಬರೀಬೇಕು. ಸೊ ಅದಕ್ಕೆ ನಾನು ಪ್ರಿಪೇರ್ ಮಾಡಿರುವಂಥ ಒಂದು PDF ನಿಮಗೆ ಕೊಡ್ತೀನಿ. ಸೊ ಅದನ್ನು ನೀವು ಓದ್ಕೊಂಬಿಡಿ. ಸೊ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ನೋಡೋದಾದರೆ 2ನೇ ಅಧ್ಯಾಯ ಅನುಭೋಗಿ ವರ್ತನೆ ಈ ಅಧ್ಯಾಯದಿಂದ ಈ 5 ಅಂಕದ್ದು ಅಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ 1 ಬರುತ್ತೆ. ಆ್ಯಂಡ್ ಸೆಕೆಂಡ್ 1 ಉತ್ಪನ್ನ ಮತ್ತು ವೆಚ್ಚಗಳು ಈ ಅಧ್ಯಾಯದಿಂದ 1 ಬರುತ್ತೆ. ಸೊ ಇದನ್ನು ಯಾಕೆ ನಂಬಬೇಕು ನೀವು ಅಂತ ಕೇಳ್ಬೋದು. ಇದನ್ನು ನೋಡಿ, ನಾನು ಮೊದಲೇ ಹೇಳಿದೆ. ಸೊ ಈ ರೀತಿ ಸ್ಟ್ರಾಟಜಿ ಫಾಲೋ ಮಾಡಿ ಸಾವಿರಾರು ವಿದ್ಯಾರ್ಥಿಗಳು 90+ ಸ್ಕೋರ್ ಮಾಡಿದ್ದಾರೆ. ನೂರಾರು ವಿದ್ಯಾರ್ಥಿಗಳು 100/100 ಸ್ಕೋರ್ ಮಾಡಿದ್ದಾರೆ. ಸೊ ಇದು ವರ್ಕ್ ಆಗುತ್ತೆ. ಪ್ಲಸ್ ಇದನ್ನು ನಾನು ನಿಮ್ಮ 2024 PU ಬೋರ್ಡ್ನವರು ರಿಲೀಸ್ ಮಾಡಿರುವಂತಹ ಬ್ಲೂ ಪ್ರಿಂಟನ್ನು ಆಧಾರವಾಗಿಟ್ಟುಕೊಂಡು ರೆಡಿ ಮಾಡಿರುವಂತಹ ಬ್ಲೂ ಪ್ರಿಂಟ್. ಸೊ ಇದರಿಂದ ನೀವು ಕಡಿಮೆ ಓದಿ ಅತಿ ಹೆಚ್ಚು ಅಂಕವನ್ನು ಎಕನಾಮಿಕ್ಸ್ನಲ್ಲಿ ಪಡ್ಕೋಬಹುದು. ಓಕೆನಾ? ಸೊ ನೆಕ್ಸ್ಟ್ 2 ಅಂಕದ ಪ್ರಶ್ನೆಗೆ ಬಂದಾಗ 10 ಪ್ರಶ್ನೆಗಳು ಇರುತ್ತೆ. ಸೊ ಎಷ್ಟಕ್ಕೆ ಉತ್ತರ ಬರೀಬೇಕು? 6 ಪ್ರಶ್ನೆಗಳಿಗೆ ನಾವು ಉತ್ತರ ಬರೀಬೇಕು. ಸೊ ಹಾಗಾದರೆ ಇಲ್ಲಿ ಅನುಭೋಗಿಯ ವರ್ತನೆ 2ನೇ ಅಧ್ಯಾಯದಿಂದ 2 ಪ್ರಶ್ನೆಗಳು ಬರುತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಸಿದ್ಧಾಂತ ಈ ಅಧ್ಯಾಯದಿಂದ 1 ಪ್ರಶ್ನೆ ಎಷ್ಟಾಯಿತು? 3. ಆ್ಯಂಡ್ ಕೊನೆಯ ಅಧ್ಯಾಯ ಮಾರುಕಟ್ಟೆ ಸಮತೋಲನ ಇದರಿಂದ 2 ಬರುತ್ತೆ. 5 ಆಯಿತು. ಸೊ ಇನ್ನೂ 1 ಬೇಕು. ಅದಕ್ಕೆ ನಾವು ರಾಷ್ಟ್ರೀಯ ವರಮಾನ ಅನ್ನುವಂಥ ಅಧ್ಯಾಯವನ್ನು ಓದಬೇಕು. ಎಷ್ಟಾಯಿತು? 7 ಪ್ರಶ್ನೆಗಳು ಆಯಿತು. ಸೊ ನಾವು 6ಕ್ಕೆ ಉತ್ತರ ಬರೆದ್ರೆ
ಸಾಕು, ನಮಗೆ 12 ಅಂಕ ಸಿಗುತ್ತೆ. ನಾವು ಸುಲಭವಾಗಿ 80 ಔಟ್ ಆಫ್ 80 ಸ್ಕೋರನ್ನು ಮಾಡ್ಬೋದು. ಸೊ ಇಲ್ಲಿ ಎಲ್ಲೂ ಕೂಡ 1 ಅಂಕದ ಪ್ರಶ್ನೆಗಳನ್ನು ನಾನು ಬರೋದಿಲ್ಲ. ಸೊ ನೀವು ಕೇಳ್ಬೋದು, ಸರ್ 1 ಅಂಕದ ಪ್ರಶ್ನೆಗಳಿಗೆ ಯಾವ ಅಧ್ಯಾಯ ಓದಬೇಕು? 1 ಅಂಕದ ಪ್ರಶ್ನೆಗಳಿಗೆ ಎಲ್ಲ ಅಧ್ಯಾಯಗಳನ್ನು ಓದಬೇಕು. ಯಾಕೆ ಅಂದರೆ ಅಲ್ಲಿ 20 ಕ್ವಶನ್ಸ್ ಇರುತ್ತೆ, ಎಕ್ಸ್ಟ್ರಾ ಕ್ವಶನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲ ಅಧ್ಯಾಯಗಳಿಂದ 1 ಅಂಕದ ಪ್ರಶ್ನೆಗಳು ಬಂದಿರುತ್ತೆ. ಒಂದು ವೇಳೆ ನೀವು ಒಂದು ಪ್ರಶ್ನೆಗೂ ನಿಮಗೆ ಉತ್ತರ ಗೊತ್ತಿಲ್ಲ ಅಂದರೆ 100 ಸ್ಕೋರ್ ಆಗೋದಿಲ್ಲ, ಯಾಕಂದರೆ ಎಕ್ಸ್ಟ್ರಾ ಕ್ವಶನ್ಸ್ ಇರೋದೇ ಇಲ್ಲ. ಸೊ ಹಾಗಾಗಿ ಎಲ್ಲ ಅಧ್ಯಾಯಗಳಿಂದ ಬರುವಂತಹ 1 ಅಂಕದ ಪ್ರಶ್ನೆಗಳನ್ನು ಓದಿ. ಸೊ ಅದು ಎಲ್ಲ ಅಧ್ಯಾಯಗಳನ್ನು ಓದಬೇಕಾ ಅಂತ ಹೇಳಿ ನೀವು ಟೆನ್ಷನ್ ತೊಗೋಬೇಡಿ. ಯಾವ ರೀತಿ ಓದಬೇಕು ಸೊ ಅದನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ. ಸೊ ಅದಕ್ಕೆ ನೋಟ್ಸ್ ಕೂಡ ಕೊಡ್ತೀನಿ. ಈಸಿಯಾಗಿ ನೀವು ಅದನ್ನು ಒಂದು 2 to 3 ಅವರ್ಸ್ನಲ್ಲಿ ಎಲ್ಲ ಕ್ವಶನ್ಸನ್ನು ಓದ್ಬೋದು. 1 ಮಾರ್ಕ್ ಕ್ವಶನ್ಸ್, ಅಷ್ಟು ಈಸಿ ಇದೆ ಇದು. ಸೊ ಇದು ಬಹಳ ಅಂದರೆ ಬಹಳ ಈಸಿ ಅನ್ನಿಸ್ತಾ ಇದೆ ನಿಮಗೆ ಈಗ ಎಕನಾಮಿಕ್ಸ್. ಅಷ್ಟು ಈಸಿ ಎಕನಾಮಿಕ್ಸ್ ನಿಜವಾಗ್ಲೂ ಇದೆ. ಈಗ ಕೆಲವೊಬ್ಬರದ್ದು ಇರ್ಬೋದು, ಒಂದು ವೇಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ಚೇಂಜಸ್ ಆದರೆ ಏನು ಮಾಡೋದು? ಸೊ ಅದಕ್ಕೆ ನೋಡಿ, ಯಾವಾಗಲೂ ನಾವು ಒಂದು ಬ್ಯಾಕಪ್ ಆಪ್ಷನನ್ನು ಇಟ್ಕೋಬೇಕಾಗುತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 2-3 ವರ್ಷದಿಂದ 3-4 ವರ್ಷದಿಂದ ಬ್ಲೂ ಪ್ರಿಂಟ್ ಪ್ರಕಾರ 100% ಕ್ವಶನ್ ಪೇಪರ್ ಬರುತ್ತೆ ಎಕನಾಮಿಕ್ಸ್. ಸೊ ಇನ್ ಕೇಸ್ ಈ ವರ್ಷ ಏನಾದರೂ ಚೇಂಜಸ್ ಆದರೆ ಅಲ್ಪ ಸ್ವಲ್ಪ ಚೇಂಜಸ್ ಏನಾದರೂ ಆಗ್ಬೋದು. ಸೊ ಈಗ ನಿಮ್ಮಲ್ಲಿ ಯಾರಾದರೂ ನನಗೆ 100 ಔಟ್ ಆಫ್ 100 ಬೇಕೇ ಬೇಕು, ಅದಕ್ಕಿಂತ ಕಡಿಮೆ ನಡೆಯೋದಿಲ್ಲ ಅನ್ನೋರು ಒಂದು ಕೆಲಸ ಮಾಡ್ಬೋದು. ಅವರು ಒಂದು ಬ್ಯಾಕಪ್ ಆಪ್ಷನನ್ನು ಇಟ್ಕೊಳ್ಳಿ. ಸೊ ನೋಡಿ, ಕಾರ್ನವರು ಟ್ರ್ಯಾಕ್ಸಿವ್ರು ಯಾವಾಗಲೂ ಒಂದು ಎಕ್ಸ್ಟ್ರಾ ವೀಲ್ ಅದು ಟೈರ್, ಅದಕ್ಕೆ ಏನಂತ ಕರೀತಾರೆ, ಸ್ಟೆಪ್ನಿ ಅಂತ ಕರೀತಾರೆ, ಯಾವಾಗಲೂ ರೆಡಿ ಇಟ್ಕೋತಾರೆ. ಸೊ ಯಾಕೆ, ಏನಾದರೂ ಗಡಿಬಿಡಿ ಆದರೆ ದಾರಿಯಲ್ಲಿ ಜರ್ನಿಯಲ್ಲಿ ಅವರು ರೆಡಿ ಆಗಿದ್ದಾರೆ ಆ ಒಂದು ಸಿಚುವೇಶನನ್ನು ಫೇಸ್ ಮಾಡಲಿಕ್ಕೆ. ಅದೇ ರೀತಿ ನಾವು ಕೂಡ ಇಲ್ಲಿ ರೆಡಿ ಇರಬೇಕು. ಸೊ ಇಲ್ಲಿ 100 ಔಟ್ ಆಫ್ 100 ಬೇಕೆ ಅನ್ನೋರು ಒಂದು ಎಕ್ಸ್ಟ್ರಾ ಚಾಪ್ಟರ್, ಜಸ್ಟ್ ಒನ್ ಎಕ್ಸ್ಟ್ರಾ ಚಾಪ್ಟರ್ ನೀವು ಓದ್ಬೋದು. ಅದು ಯಾವುದು ಅಂದರೆ ಹಣ ಮತ್ತು ಬ್ಯಾಂಕಿಂಗ್ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಬರುತ್ತೆ, 3ನೇ ಅಧ್ಯಾಯ. ಸೊ ಇಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಇದು ಅಧ್ಯಾಯದಿಂದ 6 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಸೊ 4 ಮತ್ತು 6 ಅಂಕದಲ್ಲಿ ಒಂದೊಂದು ಎಕ್ಸ್ಟ್ರಾ ಪ್ರಶ್ನೆಗೆ ನೀವು ರೆಡಿ ಆಗಿರ್ತೀರಾ ಈ ಒಂದು ಚಾಪ್ಟರ್ ಓದಿದ್ರೆ. ಹಣ ಮತ್ತು ಬ್ಯಾಂಕಿಂಗ್ ಇದಕ್ಕಿಂತ ಹೆಚ್ಚಿನದು ಓದುವಂಥ ಅವಶ್ಯಕತೆ ಇಲ್ಲ. ಓದಿದರೆ ಒಂದ್ಸಲ ಓದಿದರೆ ಓಕೆ, ಬಟ್ ರಿವಿಷನ್ ಮಾಡುವಾಗ ಇವೇ 6 ಅಧ್ಯಾಯಗಳನ್ನು ಓದಿ, ಸಾಧ್ಯ ಆದರೆ ಈ ಒಂದು ಅಧ್ಯಾಯವನ್ನು ಆ್ಯಡ್ ಮಾಡಿಕೊಂಡು ಓದಿ. ಟೋಟಲಿ 7 ಚಾಪ್ಟರ್ಸ್. ಜಸ್ಟ್ ನನಗೆ 90+, 80+ ಆದರೆ ಸಾಕನ್ನೋರು 6 ಅಧ್ಯಾಯ ಓದಿ ಸುಲಭವಾಗಿ 90+ ಸ್ಕೋರ್ ಮಾಡ್ತೀರಾ. ಇನ್ನು ಕೆಲವೊಬ್ರು, ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ನಮಗೆ, ನಾವು ಜಸ್ಟ್ ಪಾಸ್ ಆಗ್ತೀವಿ ಅನ್ನೋರು ಇದ್ದೇ ಇರ್ತಾರೆ. ಸೊ ಇಂತಹ ವಿದ್ಯಾರ್ಥಿಗಳಿಗೆ ನನ್ನ ಸಜೆಷನ್ ಏನಂದರೆ, ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಒಂದು ವೇಳೆ ಆ ಪ್ರಶ್ನೆ ಬರಲಿಲ್ಲ ಅಂದರೆ ಸೊ ಅದರಿಂದ ನಂದು ಹೆಸರು ಕೆಡುತ್ತೆ, ನಿಮಗೂ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಅದರ ಬದಲಾಗಿ ಸೊ ನಿಮಗೆ ಒಂದು ನಾನು ಒಳ್ಳೆಯ ಸೊಲ್ಯೂಷನನ್ನು ಹುಡುಕಿದ್ದೀನಿ. ಅದೇನಂದರೆ, ನೀವು ಜಸ್ಟ್ ನಾನು 40-50ನೇ ಸಾಕು ನನಗೆ ಅನ್ನೋರು ಒಂದು 4 ಅಧ್ಯಾಯ ಓದ್ಬೋದು. ಈ 4 ಅಧ್ಯಾಯದಿಂದ ಕ್ವಶನ್ಸ್ ಬರಲೇಬೇಕು, 100% ಬರಲೇಬೇಕು. ಬಟ್ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಾಗ ಆ ಕ್ವಶನ್ ಬಿಟ್ಟು ಬೇರೆ ಕ್ವಶನ್ ಬಂದಿರ್ಬೋದು, ಆ ಚಾಪ್ಟರ್ನಲ್ಲಿ ಬರಬಹುದು. ಸೊ ಅವಾಗ ಅದರಿಂದ ನಿಮಗೆ ಲಾಸ್ ಆಗುತ್ತೆ. ಸೊ ಅದು ಮಾಡೋದು ಬೇಡ. ಸೊ ಕಡಿಮೆ, ಸರ್ ಹೆಚ್ಚಿಂದ ಓದೋಕ್ಕಾಗೋದಿಲ್ಲ ಅಂದರೆ 4 ಚಾಪ್ಟರ್ಸ್ ಓದಿ. ಈ 4 ಚಾಪ್ಟರ್ಸ್ ಓದಿ ಆರಾಮಾಗಿ 4 ಚಾಪ್ಟರ್ ಮುಗಿಸಿ ಕೂಡ 50 ಅಬೌವ್ ಸ್ಕೋರ್ ನೀವು ಈಸಿಯಾಗಿ ಮಾಡ್ಬೋದು. ಸೊ ಇದು ಆಯಿತು ಏನು ಓದಬೇಕು, ಏನು ಓದಬಾರ್ದು, ಎಲ್ಲವನ್ನ ಓದಬೇಡಿ. ಈಗಾಗಲೇ ಓದಿದರೆ ಜಸ್ಟ್ ರಿವಿಷನ್ ಮಾಡುವಾಗ ಈ 6 ಅಧ್ಯಾಯಗಳನ್ನು ಓದಿ, ಸರಿನಾ? ಇದು ಬ್ಯಾಕಪ್ ಆಪ್ಷನ್. ಚೇಂಜಸ್ ಏನಾದರೂ ಆದರೆ, ಅಲ್ಪ ಸ್ವಲ್ಪ ಚೇಂಜಸ್ ಆಗೋದಿಲ್ಲ, ಇಲ್ಲಿವರೆಗೆ ಆಗಿಲ್ಲ. ಒಂದು ವೇಳೆ ಆದರೆ ಸೊ ಅದಕ್ಕೆ ನಾವು ರೆಡಿ ಇರಬೇಕಾಗುತ್ತೆ. ಸೊ ಅದಕ್ಕೆ ಈ ಒಂದು ಎಕ್ಸ್ಟ್ರಾ ಚಾಪ್ಟರನ್ನು ಓದಿ. ಸೊ ಈ ರೀತಿ ನೀವು ಓದಬೇಕು. ಈಗ ನೋಟ್ಸನ್ನು ಎಲ್ಲಿ ಸಿಗುತ್ತೆ, ನೋಟ್ಸ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಸರ್ ಅದನ್ನು ಹೇಳಿ. ಸೊ ನಮಗೆ ನೋಟ್ಸ್ ಬೇಕಾಗಿದೆ, ಇಲ್ಲಿವರೆಗೆ ನಾವು ನೋಟ್ಸ್ ಪ್ರಿಪೇರ್ ಮಾಡಿಲ್ಲ, ಸೊ ಬುಕ್ಸು ಕೂಡ ಓದಿಲ್ಲ ಅನ್ನೋದಿರ್ತಾರೆ ಕೆಲವೊಬ್ಬರು. ಸೊ ವೆಯ್ಟ್ ಮಾಡಿ, ಕೆಲವೇ ಸೆಕೆಂಡ್ಸ್ಗಳಲ್ಲಿ ನಾನು ನಿಮಗೆ ನೋಟ್ಸ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸೊ ನೀವೆಲ್ಲರೂ ಕೂಡ ನೋಟ್ಸಾಗಿ ಕಾಯ್ತಾ ಇದ್ದೀರಿ, ಸರ್ ಬೇಗ ನೋಟ್ಸನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಹೇಳಿ ಅಂತ ಹೇಳಿ ನೀವೆಲ್ಲ ಸೊ ಕಾಯ್ತಾ ಇದ್ದೀರಿ. ಸೊ ನೋಟ್ಸನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನೋಡಿ, ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ಬೋದಾಗಿತ್ತು, ಬಟ್ ಕೆಲವು ಬಾರಿ ಆ ಲಿಂಕ್ಸ್ ಓಪನ್ ಆಗೋದಿಲ್ಲ, ವರ್ಕ್ ಮಾಡೋದಿಲ್ಲ. ಸೊ ಅದರಿಂದ ಪದೇ ಕಾಮೆಂಟ್ಸ್ ಬರ್ತಾ ಇರುತ್ತೆ, ರಿಕ್ವೆಸ್ಟ್ ಬರ್ತಾ ಇರುತ್ತೆ, ನೋಟ್ಸ್ ಅಪ್ಲೋಡ್ ಮಾಡಿ, ನೋಟ್ಸ್ ಕೊಡಿ ಅಂತ ಹೇಳಿ. ಸೊ ಹಾಗಾಗಿ ನಾನು ನೋಟ್ಸನ್ನು ಈ ಬಾರಿ ನಮ್ಮದೇ ಆಗಿರುವಂಥ ಆ್ಯಪ್ನಲ್ಲಿ ನೋಟ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಸೊ ಅಲ್ಲಿ ಹೋಗಿ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ನೀವು ಲಾಗಿನ್ ಮಾಡಿದ ನಂತರ ಹೋಮ್ ಪೇಜ್ನಲ್ಲಿ ನಿಮಗೆ ಒಂದು
ಈ ರೀತಿ ಮೆನು ಆಪ್ಷನ್ ಕಾಣುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದರೆ ಫ್ರೀ ಮಟೀರಿಯಲ್ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ, ಫ್ರೀ ಮಟೀರಿಯಲ್. ಸೊ ಈ ಫ್ರೀ ಮಟೀರಿಯಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ 3 ಆಪ್ಷನ್ಸ್ ಕಾಣುತ್ತೆ. ಒಂದು ಡಾಕ್ಯುಮೆಂಟ್, ಸೆಕೆಂಡ್ ಒನ್ ವಿಡಿಯೋ ಆ್ಯಂಡ್ ಥರ್ಡ್ ಒನ್ ಟೆಸ್ಟ್ ಅಂತ ಹೇಳಿ. ಸೊ ಇಲ್ಲಿ ಕೇವಲ ನಿಮಗೆ ನೋಟ್ಸ್ ಸಿಗೋದಷ್ಟೇ ಅಲ್ಲದೆ ಇಲ್ಲಿ ಕೆಲವೊಂದು ನಾನು ಎಕನಾಮಿಕ್ಸ್ ವೀಡಿಯೋಸ್ ಕೂಡ ಮಾಡಿದ್ದೀನಿ, ಕ್ಲಾಸಸ್. ಆ ಕ್ಲಾಸಸ್ನ ನೀವು ಫ್ರೀಯಾಗಿ ನೋಡ್ಬೋದು. ಆದರೆ ಯಾವುದೇ ಒಂದು ಟಾಪಿಕ್ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಚಾಪ್ಟರ್ ವೈಸ್ ಕ್ಲಾಸಸ್ ಇವೆ, ಆ ಚಾಪ್ಟರ್ ಹೋಗಿ ಆ ಒಂದು ಟಾಪಿಕ್ ಮೇಲೆ ಇರುವಂಥ ಕ್ಲಾಸ್ ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಸ್ವಲ್ಪ ಓಲ್ಡ್ ಕ್ಲಾಸಸ್ ಇವೆ, ಆಡಿಯೋ ವಿಡಿಯೋ ಅಷ್ಟೊಂದು ಕ್ಲಿಯರ್ ಆಗಿಲ್ಲದೇ ಇರ್ಬೋದು, ಬಟ್ ಹೆಲ್ಪ್ ಆಗುತ್ತೆ ಅಂದರೆ ನೋಡಿ. ನೋಟ್ಸ್ ಆದರೂ ಇಲ್ಲಿ ಸಿಗುತ್ತೆ, ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಸ್ಟ್ ನೋಡಿ ಕೇಳೋಣ. ಫ್ಯೂಚರ್ನಲ್ಲಿ ನಾನೇನಾದರೂ ನಿಮಗೆ ನಿಮ್ಮ ಎಕ್ಸಾಮ್ ಹತ್ತಿರ ಇದ್ದಾಗ ಆನ್ಲೈನ್ ಟೆಸ್ಟನ್ನು ಕೊಟ್ಟರೆ ಫ್ರೀಯಾಗಿ ಅಟೆಂಪ್ಟ್ ಮಾಡಲಿಕ್ಕೆ, ಸೊ ಅದನ್ನು ನೀವು ನಮ್ಮ ಆ್ಯಪ್ನಲ್ಲಿ ಅಟೆಂಪ್ಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ನಮ್ಮ ಆ್ಯಪ್ ನಿಮಗೆ ಕಂಪ್ಲೀಟ್ ರಿಪೋರ್ಟ್ ಕೊಡುತ್ತೆ. ನೀವು ಯಾವ ಏರಿಯಾದಲ್ಲಿ ವೀಕ್ ಇದ್ದೀರಿ, ಏನು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಿ, ಸೊ ಅದೆಲ್ಲ ರಿಪೋರ್ಟ್ ನಿಮಗೆ ಕೊಡುತ್ತೆ. ಸೊ ಈ ರೀತಿ ನಿಮಗೆ ನಮ್ಮ ಆ್ಯಪ್ನಿಂದ ಬಹಳ ಬೆನಿಫಿಟ್ ಆಗ್ತಿದೆ. ಸೊ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಮೆನು ಹೋಗಿ ಫ್ರೀ ಮಟೀರಿಯಲ್, ಡಾಕ್ಯುಮೆಂಟ್ಸ್ ಹೋಗಿ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದೆ, ನೀವು ಲೈಕ್ ಮಾಡೇ ಮಾಡ್ತೀರಾ. ಸೊ ಲೈಕ್ ಮಾಡೋದ್ರ ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆಯಲ್ಲಿ, ನಿಮ್ಮ ಫ್ರೆಂಡ್ಸ್ನ ಜೊತೆಯಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಕೊನೆಯವರೆಗೆ ವಿಡಿಯೋ ನೋಡೋದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.